ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾನಲ್ಲಿ 2 TVS ಜುಪಿಟರ್ ಗೆಲ್ಲುವ ಅವಕಾಶ. ನಿಮ್ಮ ಮನೆಗೆ ಬೇಕಾಗುವ LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, AC, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, TVS ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆಯ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, MG ರಸ್ತೆ, ಚಿಂತಾಮಣಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಲೆಗಳ ಸಂಸ್ಕೃತಿ ಹೆಚ್ಚಾಗಿದೆ. ಸಂಸದ ಮುನಿಸ್ವಾಮಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕತ್ತಿ ಮತ್ತು ಮೊಚ್ಚಿನ ಸಂಸ್ಕೃತಿ ಹೆಚ್ಚಾಗಿದೆ. ಕಳೆದ 4 ತಿಂಗಳಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೂ 29 ಕೊಲೆಗಳಾಗಿವೆ. ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಗ್ಯಾರಂಟಿಗಳು ಹಾಗೂ ಭರವಸೆಗಳು ವಿಫಲವಾಗಿದೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿರವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವರು ವಿಜಯದಶಮಿ ಪ್ರಯುಕ್ತ ಚಿಂತಾಮಣಿ ನಗರದ ಕನಂಪಲ್ಲಿ ಓಟಿಕೆರೆಯಲ್ಲಿ ನವರಾತ್ರಿ ಪ್ರಯುಕ್ತ ಸಮೃದ್ಧಿ ಗಣೇಶೋತ್ಸವ ಸಮಿತಿ ಹಮ್ಮಿಕೊಂಡಿದ್ದ ದುರ್ಗಾದೇವಿಯ ಕೊನೆಯ ದಿನವಾದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, BJP ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಇಂತಹ ಅಹಿತಕರ ಘಟನೆಗಳು ನಡೆದಿಲ್ಲ. ರಾಜ್ಯದಾದ್ಯಂತ ಹಲವಾರು ಅಪರಾಧಗಳು ಹೆಚ್ಚಾಗಿ ನಡೆಯುತ್ತಿದೆ. ಯುವಕರು ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ಒಳ್ಳೆಯ ವಾತಾವರಣವನ್ನು ಕೆಡಿಸುತ್ತಿದ್ದಾರೆ. ಈ ಕೂಡಲೇ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶಿವಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಕುಟ್ರಳ್ಳಿ ಡಾಬಾ ಮಂಜುನಾಥ್, ಮಹೇಶ್, ದೇವರಾಜ್, ಶ್ರೀನಿವಾಸ ರೆಡ್ಡಿ, ನಾಶಂಕರ್ ಮತ್ತಿತರರು ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. अस्मिन् वर्तमाने व्यवहारिके चान्द्रमानेनास्या ब्रह्मवाचुषित्रे संवत्सराणां व्यवहारिकेषु शोभक्षुरकाले दशम्यां शुभद्रोमात्रः मासस्तु शुभकर्ता येन गुणव्ये विशिष्टाया अस्या शोभातीतो सोमाद्युते शैलजारामतायाः सुपुत्रिकायाः चिरञ्जीवी श्रीवैष्णवी नामकायाः सुपुत्रस्य चिरञ्जीवी अश्वित् नामधेयस्य यजमानसुमानयोगेन सह बन्धुवर्गस्य भ्रातृवर्गस्य पुत्रवर्गस्य आश्रित बन्धुजनवर्गस्य सर्वस्य दिक्कै सर्वमेव तेनाप्नोति सर्वं जयते 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 हिरण्यवात्रं मनोपूर्णं पदोघोषाये एकदा ब्रह्मणमहते एकदैव यजमानवायुस्तेजोत्पदाये आनन्दकर्पूरमङ्गलीराजं हर नमः पार्वती पदे जय नवदुर्गा परमेश्वरी पादचरणारविन्द गोविन्दो महाराज
ಪರಿಪಾಲಯಂತಾ ನ್ಯಾಯೇನ ಭಾಗ್ಯ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all. ಏನು ಕಳೆದ 8 ದಿನಗಳಿಂದ ನಮ್ಮ ಚಿಂತಾಮಣಿಯಲ್ಲಿ ವಿಜೃಂಭಣೆಯಾಗಿ ವಿಜಯದಶಮಿ ದಸರಾ ಪ್ರಯುಕ್ತವಾಗಿ ಸಮೃದ್ಧಿ ಗಣೇಶ ಉತ್ಸವ ಏನು ಮಿತ್ರ ಮಂಡಳಿಯಿಂದ ಈ ಗಣೇಶೋತ್ಸವ ಮತ್ತು ದುರ್ಗಾ ಪೂಜೆ ಏನು ಕಾರ್ಯಕ್ರಮ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಪ್ರಕೃತಿಯ ಮಧ್ಯೆ, ಈ ಬೆಟ್ಟ ಗುಟ್ಟಗಳ ಮಧ್ಯೆ ಸುಮಾರು ವರ್ಷಗಳಿಂದ ನಮ್ಮ ಮಹೇಶ್ ಅಣ್ಣವರು ಅವರೆಲ್ಲ ಮಿತ್ರ ಮಂಡಳಿ, ನಮ್ಮ BJP ಮುಖಂಡರು ಮತ್ತು ಸಮಾಜ ಸೇವಕರಾದಂಥ ಗೋಪಣ್ಣವರು, ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು, ಶಿವರೆಡ್ಡಿ ಅವರು ಇರ್ಬೋದು, ಮಕ್ಕಳು ಇರ್ಬೋದು, ಶಿವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಈ ವಿಜಯದಶಮಿ ದಿವಸ ಇದು ಏನು ನಡೀತಾ ಇದೆ, ನಾಳೆ ಗಣೇಶ ಮತ್ತು ದುರ್ಗೆ ಮತ್ತು ನಮ್ಮ ವಿಸರ್ಜನೆ ಕಾರ್ಯಕ್ರಮ ಇದೆ. ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ದೇಶ ಅಂತ ಬಂದಾಗ ಸನಾತನ ಧರ್ಮ ಅಂತ ಬಂದಾಗ ಯಾರೂ ಕರೆಯಿದೆ ಮನೆ ಕುಟುಂಬದವ್ರ ಸಮೇತ ಜಾತ್ರೆಗೆ ಬಂದಂಗೆ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ದೇಶಕ್ಕೆ ಮತ್ತು ನಾಡಿನ ದೇಶದ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಮತ್ತು ಇದನ್ನು ಆಯೋಜನೆ ಮಾಡಿದಂಥ ಮಹೇಶ್ ಅಣ್ಣ ಮತ್ತು ಟೀಮು ಮತ್ತು ಗೋಪಣ್ಣ ಮತ್ತು ಎಲ್ಲ ಮುಖಂಡರುಗಳಿಗೂ ಒಳ್ಳೇದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಆನಂದ್ ಅವರು ಬಂದಿದ್ದಾರೆ, ನಮ್ಮ ಚಿಕ್ಕಲ್ಲು ರಾಮಚಂದ್ರಣ್ಣವರು ಸಹೋದರರು, ಗೋಪಣ್ಣ ಎಲ್ಲರೂ ಬಂದಿದ್ದಾರೆ, ನಮ್ಮ ರೋಣೂರು ಚಂದ್ರು ಅವರು ಬಂದಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಜನತೆಗೆ ದುರ್ಗಾ ವಿಜಯದಶಮಿಯ ಶುಭಾಶಯಗಳು. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ದೇಶದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಒಳ್ಳೆಯ ಅಭಿಮಾನ ಬರಲಿ. ಈ ದೇಶದಲ್ಲಿದ್ದು ಯಾರು ದೇಶದ್ರೋಹಿಗಳಾಗಿರಬಾರ್ದು, ಈ ದೇಶದ ಪರವಾಗಿರಬೇಕು. ಈ ನೆಲ ಜಲ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟು, ನಾವು ಭಾರತ ಮಾತೆಯ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಒಟ್ಟಿಗೆ ಸಾಗಬೇಕು ಅಂತೇಳಿ ಆ ದುರ್ಗಾದೇವಿ, ಗಣೇಶ, ನಮ್ಮ ಎಲ್ಲ ಮುಕ್ಕೋಟಿ ದೇವರುಗಳು ಇವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಈ ಮೂಲಕ ನಾನು ಪೊಲೀಸ್ ಇಲಾಖೆಗೆ ಯಾವ ರೀತಿ ತಾವು ಸೂಚನೆ ಕೊಟ್ಟಿದ್ದೀರಿ? ಇತ್ತೀಚೆಗೆ ಏನು ಕಳೆದ 3.5-4 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದಮೇಲೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೊಲೆ ಯತ್ನ ಮತ್ತು ಕೊಲೆಗಳು ಸುಮಾರು ಕನಿಷ್ಠ ಪಕ್ಷ ಅಂದ್ರೂ ಒಂದು 29 ಕೊಲೆಗಳಾಗಿದೆ. ಇದನ್ನು ನೋಡ್ತಾ ಇದ್ದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಭರವಸೆಗಳು, ಗ್ಯಾರಂಟಿಗಳಿತ್ತು ಅದರಲ್ಲಿ ವಿಫಲ ಆಗಿದೆ. ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲೂ ವಿಫಲವಾಗಿದೆ. BJP ಸರ್ಕಾರದಲ್ಲಿ ಯಾವುದೇ ಒಂದು ಈ ರೀತಿ ಅಹಿತ ಘಟನೆಗಳು ನಡೀತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇವೆಲ್ಲ ಮಟ್ಕಾಗಳಿರ್ಬೋದು, ಇವೆಲ್ಲ ಹೆಚ್ಚಿಗೆ ನಡೀತಾ ಇದೆ. ಅದು ಕೋಲಾರ ಇರ್ಬೋದು, ಅದು ಚಿಕ್ಕಬಳ್ಳಾಪುರ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಿಗೆ ನಡೀತಾ ಇರೋದ್ರಿಂದ ಈ ಯುವಕರು ಯಾರು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ.
ಹಂಗಾಗಿ 16 ವರ್ಷ 17 ವರ್ಷ ಯುವಕರೆಲ್ಲ ಇವತ್ತು ಈ ದೇಶದ ಮುಂದಿನ ಉತ್ತಮ ಪ್ರಜೆಗಳಾಗಬೇಕಾಗಿರ್ತಕ್ಕಂಥವರೆಲ್ಲ ಈ ದುಶ್ಚಟಗಳಿಗೆ ಬಲಿಯಾಗಿ ಅವರ ಪ್ರಾಣಗಳನ್ನು ಕಳ್ಕೊಂಡು ಬೇರೆ ಬೇರೆ ದಾರಿಗಳಲ್ಲಿ ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಮತ್ತು ಇಲಾಖೆಯೂ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳ್ಬಿಟ್ಟು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಡೆದಂಥ ಏನು ನಮ್ಮ ಕೌನ್ಸಿಲರ್ ಸೀನಣ್ಣವ್ರ ಕೊಲೆ ಇರ್ಬೋದು, ಮಾಲೂರಲ್ಲಿ ನಡೆದಂಥ ಕೊಲೆ ಇರ್ಬೋದು, ಈ ಭಾಗದಲ್ಲೆಲ್ಲ ನಡೀತಾ ಇರ್ತಕ್ಕಂಥ ಕೊಲೆಗಳ ಹಿಂದೆ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಕೊಲೆ ಮಾಡಿ ಕಾನೂನು ಅಂದರೆ ಭಯ ಅನ್ನೋದು ಹೋಗ್ಬಿಟ್ಟಿದೆ ಜನಕ್ಕೆ. ಹಂಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಪೊಲೀಸ್ ಇಲಾಖೆ ಮೇಲೆ ಒಳ್ಳೆ ಅಭಿಮಾನ ಇದೆ, ಒಳ್ಳೆ ವಿಶ್ವಾಸ ಇದೆ. ಇದನ್ನು ಸರಿದಾರಿಗೆ ತರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನಿನ್ನೆ ಗೃಹ ಸಚಿವರಿಗೂ ನಾವು ಒಂದು ಕಿವಿ ಮಾತನ್ನು ಹೇಳಿದ್ದೀರಿ, ಈ ರೀತಿ ನಡೀತಾ ಇದೆ, ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆ ಕೆಲವೊಬ್ಬರು ಕೆಲವರು ತಪ್ಪು ಮಾಡೋದ್ರಿಂದ ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೂ ಒಂದು ತಪ್ಪು ಅಭಿಪ್ರಾಯ ಜನಗಳಿಗೆ ಬರುತ್ತೆ. ಜನಗಳಿಗೆ ಇಲಾಖೆ ಮೇಲೆ ಮತ್ತು ಸರ್ಕಾರದ ಮೇಲೆ ಅಂತೂ ಒಳ್ಳೆಯ ಅಭಿಪ್ರಾಯ ಇಲ್ಲ. ಇಲಾಖೆ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಬೇಕಂದ್ರೆ ಈ ಥರ ಯಾರ್ಯಾರು ಈ ತಪ್ಪು ದಾರಿಗಳಲ್ಲಿ ದುಶ್ಚಟಗಳನ್ನ ಯುವಕರನ್ನ ಬಲಿ ಮಾಡ್ತಾಯಿರಿ ಇಂಥವ್ರನ್ನ ಸದೆಬಡ್ದಾಗ ಮಾತ್ರ ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿರ್ತಕ್ಕಂಥ ನಾವು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿದಾಗ ನಾವು ಈ ಸಮಾಜನ ಒಳ್ಳೆ ದಾರಿಗೆ ತರ್ಬೋದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಅನಾಹುತಗಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಇದನ್ನು ತಡಿಬೇಕು. ಆ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಬೇಕಂದ್ರೂ ನಾವೆಲ್ಲ ಈ ದೇಶದ ಪ್ರಜೆಗಳು ನಾವು ನಿಮ್ಮೊಟ್ಟಿಗೆ ಇರ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.